ಹೈಫೈ ಜೀವನ ನಡೆಸ್ತಾ ಇದ್ದ ಡಿ ಗ್ಯಾಂಗ್ನಿಂದ ಈಗ ಜೈಲೂಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಜೈಲಿನಲ್ಲಿ ಯಾರೊಂದಿಗೂ ಮಾತಾಡದೆ ದರ್ಶನ್ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ. ನಿನ್ನೆಯಿಂದ ಸರಿಯಾಗಿ ಊಟ ನಿದ್ರೆ ಮಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಅತ್ತ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನಿಂದಲೇ ದರ್ಶನ್ಗೆ ಈ ಗತಿ ಬಂತು ಅಂತ ಪವಿತ್ರ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಲ್ಲಿ ಮಾತಿಲ್ಲ, ಕತೆ ಇಲ್ಲ, ಇಡೀ ರಾತ್ರಿ ನಿದ್ರೆ ಮಾಡದೆ ಚಿಂತೆಗೆ ಜಾರಿದ್ರು ಇಬ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದ್ ಕಡೆಯಲ್ಲಿ ದರ್ಶನ್ ಮೌನಕ್ಕೆ ಶರಣಾಗ್ಬಿಟ್ಟಿದ್ರು. ಅವ್ರಿಗೂ ಕೂಡ ಅದೇನ್ ಚಿಂತೆ ಕಾಡ್ತಾ ಇತ್ತೋ ಗೊತ್ತಿಲ್ಲ. ಸ್ವಲ್ಪ ನಾನು ಯೋಚನೆ ಮಾಡಿದ್ರೆ, ಸಿಟ್ಟು ಮಾಡ್ಕೊಳ್ದೆ ಇದ್ದಿದ್ರೆ, ಸಿಟ್ಟು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ ಅಂತ ಏನಾದ್ರು ಅನ್ಸಿದ್ಯೋ ಅಥವಾ ಪಾಪ ಪ್ರಜ್ಞೆ ಅನ್ನೋದೇನಾದ್ರೂ ಕಾಡಿದ್ಯೋ ಗೊತ್ತಿಲ್ಲ. ಅವರು ಕೂಡ ಸೈಲೆಂಟ್ ಆಗಿದ್ರಂತೆ. ಊಟ ತಿಂಡಿ ಎಲ್ಲ ಏನು ಕರೆಕ್ಟಾಗಿ ಮಾಡಿಲ್ಲ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಆದ್ರೂ ನನ್ನಿಂದಲೇ ಈ ತರ ಆಗ್ಬಿಡ್ತು, ದರ್ಶನ್ಗೆ ನನ್ನಿಂದಲೇ ಈ ತರ ಗತಿ ಬಂದ್ಬಿಡ್ತು ಅಂತ ಅವರು ಕೂಡ ಯೋಚನೆಯಲ್ಲಿ ಇದ್ರಂತೆ. ಅವರು ಕಣ್ಣೀರ್ ಹಾಕ್ತಾ ಇದ್ರಂತೆ. ಊಟ ತಿಂಡಿ ಕರೆಕ್ಟಾಗಿ ಮಾಡಿಲ್ಲ ಅಂತೆ. ಒಂದೇ ಜೈಲಲ್ಲಿ ಇದ್ದಾರೆ. ಆದ್ರೆ ಏನು ಮಾಡೋದು, ಕಷ್ಟದ ಪರಿಸ್ಥಿತಿ ಈಗ. ಯಾಕಂದ್ರೆ ಕೊಲೆ ಆರೋಪದ ಅಡಿಯಲ್ಲಿ ಜೈಲಿನಲ್ಲಿ ಇದ್ದಾರೆ. ಊಟ ತಿಂಡಿ ಎಲ್ಲ ಟೈಮ್ ಟು ಟೈಮ್ ಬರುತ್ತೆ, ಆದ್ರೆ ತಿನ್ಬೇಕಂತ ಅನ್ಸ್ಬೇಕಲ್ಲ. ಹೈಫೈ ಜೀವನ ಮಾಡ್ಕೊಂಡಿದ್ದವರು ಪರ್ಟಿಕ್ಯುಲರ್ ಆಗಿ ಅದೇ ಹೋಟೆಲಿಂದ ಅದು ಬೇಕು ಇದು ಬೇಕು, ನಾ ಅದನ್ನ ಮಾತ್ರ ತಿನ್ನೋದು, ಹೀಗೇ ಇರಬೇಕು ಹಾಗೇ ಇರಬೇಕು, ಈ ಥರದ್ದೆಲ್ಲ ಇರ್ತಿತ್ತು. ಹೋಟೆಲ್ನಲ್ಲಿ ಸಪ್ಲೈಯರ್ ಥರ ಸ್ವಲ್ಪ ಲೇಟ್ ಆದ್ರೂ ಕಜ್ಜಾಯ ಬೀಳ್ತಾ ಇತ್ತು. ಆದರೆ ಈಗ ಆ ಥರದ ಪರಿಸ್ಥಿತಿ ಇಲ್ಲ. ಕೊಟ್ಟಾಗ ಕೊಟ್ಟಿದ್ದನ್ನ ತಿನ್ಬೇಕಷ್ಟೇ. ಅದಕ್ಕೆ ಹೇಳೋದು ಎಲ್ರ ಕಾಲ ಎಳಿತದೆ ಕಾಲ ಅಂತ. ಇದೇ ದರ್ಶನ್ ಅವರ ವಿಚಾರದಲ್ಲಿ ಹೋಟೆಲ್ನಲ್ಲಿ ಸಪ್ಲೈಯರ್ ಮೇಲೆ ಹೊಡೆಯೋದಕ್ಕೆ ಹೋಗಿದ್ರು, ಹೊಡೆದಿದ್ರು. ಏನಕ್ಕೆ ಅಂತಂದರೆ ಈ ಊಟ ತಿಂಡಿ ಡ್ರಿಂಕ್ಸ್ ವಿಚಾರದಲ್ಲಿ. ಆದರೆ ಈಗ ನೋಡಿ ಜೈಲಲ್ಲಿ ಊಟ ಮಾಡೋ ಪರಿಸ್ಥಿತಿ. ಅಂತ ಅಂದಾಗ ಸಹಜವಾಗಿ ಹೈಫೈ ಜೀವನವನ್ನ ಲೀಡ್ ಮಾಡ್ತಾ ಇರ್ತಾರೆ. ಅವರಿಗೆ ಕೈಗೊಂದು ಕಾಲ್ಗೊಂದು ಆಳುಗಳಿದ್ದೇ ಇರ್ತಾರೆ. ಅವ್ರಿಗೆ ಜಾಸ್ತಿ ಬಿಸಿಲಾಯ್ತು ಅಂತಂದ್ರೂ ಫ್ಯಾನ್ ಇಟ್ಕೊಂಡು ಜೊತೆಲೆ ಓಡಾಡ್ತಾ ಇರ್ತಾರೆ. ಆ ಥರದ್ದೆಲ್ಲ ಪರಿಸ್ಥಿತಿ ಇರುತ್ತೆ. ಆದರೆ ಮಾಡಿದಂಥ ಒಂದು ಎಡವಟ್ಟು, ಮಾಡಿದಂಥ ಒಂದು ಕೆಲಸದಿಂದ ಇವತ್ತು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಮತ್ತು ಅಲ್ಲಿನ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಳ್ಬೇಕಾದಂಥ ಅನಿವಾರ್ಯತೆ ಎರಡೂ ಕೂಡ ಇದೆ. ಸ್ಟಾರ್ ನಟ ಡಿ ಬಾಸ್ ಅಂತ ಕರೆಸ್ಕೊಳ್ತಾ ಇದ್ರು. ಇವತ್ತು ಬಾಸು ಇಲ್ಲ, ಏನೂ ಇಲ್ಲ, ಜೈಲಲ್ಲಿ ಕುತ್ಕೊಳ್ಬೇಕು. ಇನ್ನು ಪವಿತ್ರ ಹೈಟೆಕ್ ಬೋಟಿಕ್ಕನ್ನು ನಡೆಸ್ತಾ ಇದ್ರು. ಸೆಲೆಬ್ರಿಟಿಗಳೇ ಆ ಬೋಟಿಕ್ಕಿಗೆ ಹೋಗ್ತಾ ಇದ್ದಿದ್ದು. ನಮ್ಮಂತ ನಿಮ್ಮಂತ ಸಾಮಾನ್ಯವರೆಲ್ಲ ಹೋಗಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಡ್ರೆಸ್ಸಿಗೆ 1 ಲಕ್ಷದಿಂದ 1.5 ಲಕ್ಷ 2 ಲಕ್ಷ ಮೇಲೇನೆ ಸ್ಟಾರ್ಟಿಂಗ್ ಪ್ರೈಸೇ. ಸೊ ಹೀಗಿರ್ಬೇಕಾದವರು, ಸೆಲೆಬ್ರಿಟಿಗಳಾದವರು ಇವತ್ತು ಜೈಲಲ್ಲಿ ಕೊಡೋ ಚಿತ್ರಾನ್ನ, ವಾಂಗಿಬಾತು ಇದನ್ನೆಲ್ಲ ತಿನ್ಕೊಂಡು ಜೀವನ ಕಳಿಬೇಕಾದಂಥ ಪರಿಸ್ಥಿತಿ ಇದೆ. ಅದು ಗ್ರಾಮ್ ಲೆಕ್ಕದಲ್ಲಿ 250 ಗ್ರಾಮು 100 ಗ್ರಾಮು ಈ ಥರದ ಗ್ರಾಮ್ ಲೆಕ್ಕದಲ್ಲಿ ಕಂಠಪೂರ್ತಿ ಕುಡ್ಕೊಂಡು ತಿನ್ಕೊಂಡು ಇದ್ದವರಿಗೆ ಇದು ಸ್ವಲ್ಪ ಕಷ್ಟನೇ ಆಗತ್ತೆ. ಈ ಪರಿಸ್ಥಿತಿಯಲ್ಲಿ ಇದೀಗ ಬಾಸ್ ಮತ್ತು ಬಾಸ್ ಆಪ್ತೆ ಇದ್ದಾರೆ.